ಅನುಭವಿ ಅನುಭವಿಗಳು ಎಂಬ ಅಣ್ಣಗಳು ನೀವು ಕೇಳಿರೆ. ಅನುಭವ ಎಂಬ ಎತ್ತು ಕೆಟ್ಟಿತ್ತು. ಆ ಎತ್ತಿನ ಕುರುಹು ಎಂತೆಂದರೆ ಎತ್ತು ಗೇಣುದ್ದ, ಕೊಂಬು ಮೊಳದುದ್ದ, ಕೆಟ್ಟು 8 ದಿನ, ಕಂಡು 16 ದಿನ. ನಿನ್ನೆ ಬಿತ್ತಿದ ನಾಟಿಯ ಮೊನ್ನೆ ಮೇದು ಹೋಯಿತು. ಗುಹೇಶ್ವರನೆಂಬ ಎತ್ತು ನಿಮ್ಮೊಳಗೈದಾನೆ ಅರಸಿಕೊಳ್ಳಿರೋ. ಅಲ್ಲಮಪ್ರಭುದೇವರ ವಚನ ವ್ಯಾಖ್ಯಾನ 500. ಅವರು ಈ ವಚನದಲ್ಲಿ ವಿವರಿಸ್ತಾ ಇದ್ದಾರೆ, ಏನು ಎಕ್ಸ್ಪೀರಿಯನ್ಸ್. ನಾವು ಹಿರಿಯರು, ನಮ್ಮ ಲೋಕಾನುಭವ ದೊಡ್ಡದು, ನಮಗೆಲ್ಲ ಗೊತ್ತಿದೆ ಎಂಬುದಾಗಿ ಹೇಳಿಕೊಳ್ತಕ್ಕಂಥವರನ್ನು ಕುರಿತು ಅಲ್ಲಮಪ್ರಭುದೇವರು ಈ ವಚನದೊಳಗೆ ವಿವರಿಸ್ತಾ ಇದ್ದಾರೆ. ಅನುಭವಿಗಳು ಎಂಬ ಅಣ್ಣಗಳು ನೀವು ಕೇಳಿರೆ. ನಾವು ಬಹಳ ಅನುಭವಿಗಳು ಅಂದರೆ ಏನು? ಎಕ್ಸ್ಪೀರಿಯನ್ಸ್ಡ್ ಮ್ಯಾನ್. ನಮಗೆ ಲೋಕಾನುಭವ ಬಹಳ ಇದೆ, ಓದುವುದರ ಜೊತೆಗೆ ಲೋಕಾನುಭವವೂ ಇದೆ ಅನ್ನೋದು ಎಕ್ಸ್ಪೀರಿಯನ್ಸ್ ಅಂತ. ಸೊ ಅದದ್ದರಿಂದ ನಾವು ಹಿರಿಯರು, ನಾವು ತಿಳಿದವರು, ನಾವು ಗೊತ್ತಿದ್ದವರು ಅಂತ ಅನೇಕರು ತಮ್ಮ ಬಗ್ಗೆ ಹೇಳಿಕೊಳ್ತಾರೆ. ಅಂಥವರನ್ನು ಕುರಿತು ಅಲ್ಲಮಪ್ರಭುದೇವರು ವಚನದಲ್ಲಿ ಹೇಳ್ತಾರೆ, ಅನುಭವಿಗಳು ಎಂಬ ಅಣ್ಣಗಳು ನೀವು ಕೇಳಿದೆ. ನಾವು ತಿಳಿದವರು, ನಾವು ಹಿರಿಯರು, ನಾವು ಅಣ್ಣಗಳು, ನಾವು ಎಕ್ಸ್ಪೀರಿಯನ್ಸ್ಡ್, ಲರ್ನರ್ಡ್ ವಿತ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿಕೊಳ್ತಕ್ಕಂಥವ್ರು ನೀವು ಕೇಳ್ತೀರಾ? ಮನಸ್ಸಿದ್ರೆ ಕೇಳಿ. ಅನುಭವ ಎಂಬುದು ಒಂದು ಎತ್ತು ಕೆಟ್ಟಿತ್ತು. ಅಲ್ಲಮಪ್ರಭುದೇವರು ಈ ಎಕ್ಸ್ಪೀರಿಯನ್ಸ್ ಅನ್ನತಕ್ಕಂಥ ಎತ್ತು ಅದಕ್ಕೆ ಸ್ವಲ್ಪ ಆರೋಗ್ಯ ಹಾಳಾಗೈತೆ ಅಂತ ಹೇಳ್ತಾ ಇದ್ದಾರೆ. ಆ ಎತ್ತಿನ ಕುರುಹೆಂದರೆ, ಒಂದು ಎತ್ತು ಐತೆ, ಆ ಎತ್ತಿಗೆ ಆರೋಗ್ಯ ಕೆಟ್ಟೈತೆ. ಆ ಆರೋಗ್ಯ ಕೆಟ್ಟಿರ್ತಕ್ಕಂಥ ಎತ್ತಿನ ಲಕ್ಷಣಗಳೇನು, ಗುಣಲಕ್ಷಣಗಳೇನು? ಎತ್ತು ಗೇಣುದ್ದ, ಕೊಂಬು ಮೊಳದುದ್ದ. ಇದು ಅಲ್ಲಮಪ್ರಭುದೇವರು ಮತ್ತೆ ಬೆಡಗಿಗೆ ಹೋಗ್ತಾರೆ. ಅಂದ್ರೇನು? ಅವರು ಜ್ಞಾನ ವಿಚಾರಗಳನ್ನು ಧ್ವನ್ಯರ್ಥದಲ್ಲಿ ಮಿಗಿಲಾಗಿ ಅಭಿವ್ಯಕ್ತಿ ಮಾಡುವ ಸಲುವಾಗಿ ಅವರು ಬೆಡಗಿಗೆ ಮೊರೆ ಹೋಗ್ತಾರೆ. ಆ ಬೆಡಗಿನಲ್ಲಿ ಅಭಿವ್ಯಕ್ತಿ ಮಾಡ್ತಾರೆ. ಬೆಡಗು ಅಂದ್ರೇನು? ಧ್ವನಿ ಪಾರಮ್ಯ, ಅರ್ಥ ವಿನ್ಯಾಸ, ಅರ್ಥ ಪರಂಪರೆ, ಅನೇಕ ಅರ್ಥ ಪರಂಪರೆಗಳು ಅದರಲ್ಲಿರ್ತವೆ ಧ್ವನಿ. ಸೊ ಈಗ ಹೇಳ್ತಾರೆ, ಒಂದು ಎತ್ತು ಏನದಲ್ಲ, ಈ ಅನುಭವ ಅಂತ ಹೇಳ್ಕೊಳ್ತಕ್ಕಂಥ ಎತ್ತದು ಸ್ವಲ್ಪ ಕೆಟ್ಟೈತಿ. ಏನು? ಆರೋಗ್ಯ. ಅದು ಎತ್ತು ಗುಣಲಕ್ಷಣಗಳೇನಪ್ಪ ಅಂದರೆ ಎತ್ತು ಗೇಣುದ್ದ, ಕೊಂಬು ಮೊಳದುದ್ದ. ಸೊ ಈ ಲಕ್ಷಣವೇ ಹೇಳ್ತದೆ ಆರೋಗ್ಯ ಕೆಟ್ಟೈತೆ ಅಂತ. ಎತ್ತು ನೋಡಿದ್ರೆ ಒಂದು ಗೇಣದ, ಇದಕ್ಕೆ ಒಂದು ಗೇಣ್ ಅಂತಾರೆ. ಮೊದಲೇನಂತಾರೆ, ಅಳತೆ ಇವಾಗೆಲ್ಲ ಏನದ, ಮೊದಲು ಇಂಚು ಬಂತು. ಅದಕ್ಕೆ ಮೊದಲು ಗೇಣು, ಹಿಂಗೆ ಮೊಳ, ಮಾರು ಹಿಂಗಿದ್ವು. ನಂತರ ಅದು ಇಂಚಿಗೆ ಬದಲಾವಣೆ ಆಯಿತು, ಅಡಿ ಅಂತ. ಆಮೇಲೆ ಗಜಕ್ಕೆ ಬದಲಾವಣೆ ಆಯಿತು. ಈಗ ಮೀಟ್ರಿಗೆ ಬದಲಾವಣೆ ಆಗಿದೆ, ಸೆಂಟಿಮೀಟ್ರು, ಮೀಟರ್, ಮಿಲಿಮೀಟ್ರು, ಹೀಗೆ. ಸೊ ಇಲ್ಲಿ ಏನಿದೆ ಅದು ಆ ಕಾಲ 12ನೇ ಶತಮಾನ. ಎತ್ತು ಗೇಣುದ್ದ, ಕೊಂಬು ಮೊಳದುದ್ದ. ಎತ್ತು ಇಷ್ಟೇ ಐತಿ. ಕೊಂಬು ಮಾತ್ರ ಒಂದು ಮೊಳ ಅಂದರೆ ಎಷ್ಟು? ಇಷ್ಟು. ಸೊ ಎತ್ತು ನೋಡಿದ್ರೆ ಎಷ್ಟು, ಕೊಂಬು ನೋಡಿದ್ರೆ ಇಷ್ಟು ಐತಿ. ಸೊ ಆಕಾರನೇ ಒಂದು ರೀತಿಯಲ್ಲಿ ವಿಕಾರ, ವಿಚಿತ್ರ, ಕುರೂಪ, ಅವಲಕ್ಷಣ. ಅದು ಯಾಕೆ ಅವಲಕ್ಷಣ ಆಯಿತು ಅಂದರೆ, ಗೇಣುದ್ದ ಎತ್ತಿಗೆ ಕೊಂಬು ಎಷ್ಟಿರ್ಬೇಕು? 1 ಇಂಚ್ ಇರ್ಬೇಕು, ಇಷ್ಟೇ. ಗೇಣುದ್ದ ಎತ್ತಿಗೆ 1 ಇಂಚ್ ಕೊಂಬಿದ್ರೆ ಆಗ ಆ ಎತ್ತಿಗೆ ನೋಡಿ ಲಕ್ಷಣ. ಅದು ಮೊಳದುದ್ದ ಆಗ್ಬಿಟ್ರೆ ಅವಲಕ್ಷಣ. ಸೊ ಅದಕ್ಕೆ ಆರೋಗ್ಯ ಕೆಟ್ಟೈತೆ ಅಂತ ಅಲ್ಲಮಪ್ರಭುದೇವರು ಹೇಳ್ತಾ ಇರೋದು. ಎತ್ತು ಗೇಣುದ್ದ, ಕೊಂಬು ಮೊಳದುದ್ದ.
ಆ ಎತ್ತಿನ ಕುರುಹು ಎಂತೆಂದರೆ ಎತ್ತು ಗೇಣುದ್ದ, ಕೊಂಬು ಮೊಳದುದ್ದ, ಕೆಟ್ಟ 8 ದಿನ. ಅದಕ್ಕೆ ಆರೋಗ್ಯ ಕೆಟ್ಟ 8 ದಿವಸ ಆಗೈತೆ ಅಂತ ಹೇಳ್ತಾರೆ. ಕೊಂಬು ಮೊಳದುದ್ದ ಇತ್ತು, ಎತ್ತು ಗೇಣುದ್ದ ಇತ್ತು, ಅದಕ್ಕೆ ಅನಾರೋಗ್ಯ ಯಾವಾಗ ಎಷ್ಟು ದಿವಸ ಆಯ್ತು, ಯಾವಾಗ ಆಯಿತು ಅಂದರೆ 8 ದಿನಗಳಾಯಿತು ಅಂತ ಇದ್ದಾರೆ. ನಂತರ ಕಂಡು 16 ದಿನ. ಇದಕ್ಕೆ ಆರೋಗ್ಯ ಕೆಟ್ಟೈತೆ ಅಂತ ಕೆಟ್ಟಿದ್ದು 8 ದಿವಸ ಆಯಿತು. ಇಂಥ ಆರೋಗ್ಯ ಕೆಟ್ಟ ಎತ್ತನ್ನು ನೋಡಿ 16 ದಿನ ಆಗೋಯ್ತು. ಕೆಟ್ಟಿರೋದೇ 8 ದಿನದಲ್ಲಿ, ಆದರೆ ಅದನ್ನು ನೋಡಾಗಲೇ 16 ದಿನ ಆಯಿತು. ಅಂದ್ರೇನು, ಅವಲಕ್ಷಣ ಕಾಣಿಸ್ಕೊಳ್ಳೋಕೆ 8 ದಿವಸ ಬೇಕು. ಆದರೆ ಅವಲಕ್ಷಣ ಶರೀರದಲ್ಲಿ ಉದಯವಾಗಿ ಇನ್ನು 8 ದಿವಸ ಮೊದಲೇ ಉದಯವಾಗಿರ್ತದೆ. ಅದು ಗುರುವಿಗೆ ಕಾಣ್ತದೆ, ಅದು ಅವ್ಯಕ್ತವಾಗಿರ್ತದೆ. ಕೆಟ್ಟು 8 ದಿನ, ಕಂಡು 16 ದಿನ. ನಮ್ಮೊಳಗದು 8 ದಿನ ಮೊದಲೇ ಇರ್ತದೆ ಅನಾರೋಗ್ಯ. ಅದು ಉಲ್ಬಣ ಆಗ್ತಾ ಇರ್ತದೆ ಒಳಗೆ. ಅದು ಉಲ್ಬಣ ಆದಮೇಲೆ ಹೊರಗೆ ಬಹಿರಂಗದೊಳಗೆ ಭೌತಿಕ ಪ್ರಪಂಚದಲ್ಲಿ ಪ್ರಕಟ ಆಗ್ತದೆ. ನಂತರ ನಿನ್ನೆ ಬಿತ್ತಿದ ನಾಟಿಯ ಮೊನ್ನೆ ಮೇದು ಹೋಯಿತು. ಇಂಥ ಎತ್ತು ಬಿತ್ತನೆ ಮಾಡಿತ್ತು ಜಮೀನ್ದಾಗ ನೆನ್ನೆ. ಬಿತ್ತನೆ ಮಾಡಕ್ಕೆ ಮುಂಚೆನೇ ಅದು ಬಂದು ಮೇದು ಹೋಗೈತದು. ಆದರೆ ಮೊಳಕೆ ಬಂದೇ ಇಲ್ಲ, ಬಿತ್ತನೆ ಮಾಡೇ ಇಲ್ಲ, ಆಗಲೇ ಅದನ್ನು ಬಂದು ಮೇದು ಹೋಗ್ಬಿಟ್ಟೈತದು. ಅದೇಂಗೆ ಸಾಧ್ಯ? ಆ ಸಾಧ್ಯವನ್ನೇ ಇಲ್ಲಿ ಸಾಧ್ಯ ಎಂಬುದಾಗಿ ವಿವರಿಸ್ತಾ ಇದ್ದಾರೆ. ಗುಹೇಶ್ವರನೆಂಬ ಎತ್ತು ನಿಮ್ಮೊಳಗೈದಾನೆ ಅರಸಿಕೊಂಡಿರೋ. ಸೊ ಏನು ಬಿತ್ತನೆ ಮಾಡಿತ್ತು, ಬಿತ್ತನೆ ಮಾಡಿದ್ಯಾಕೆ? ಬೆಳೆ ಮೇಲೆ ಬರಲಿ ಅಂತ. ಆ ಬಿತ್ತನೆ ಆಗೋಕ್ಕೆ ಮುಂಚೆನೇ ಆ ಕೆಟ್ಟಂಥ ಎತ್ತು ಅದನ್ನು ಮೇದೇ ಬಿಟ್ಟೈತೆ, ಮೊಳಕೆ ಆಗದಂಗೆ, ಅದು ಹುಟ್ಟದಂಗೆ. ಎಂಥ ವಿಚಿತ್ರ ಅಲ್ವಾ? ಆಗ ಹೇಳ್ತಾರೆ, ಗುಹೇಶ್ವರನೆಂಬ ಎತ್ತು ನಿಮ್ಮೊಳಗೈದಾನೆ ಅರಸಿಕೊಳ್ಳಿರಿ. ಈ ಎತ್ತೇನದಲ್ಲ, ಈ ಎತ್ತು ನಿಮ್ಮೊಳಗೆ ಐತಿ, ಅದನ್ನು ಹುಡುಕೊಳ್ಳಿ. ಅದನ್ನು ಹುಡುಕಿದ್ರೆ ಆ ಎತ್ತಿಗೆ ಅನಾರೋಗ್ಯ ಏನಾಗಿರ್ತದಲ್ಲ ಅದು ಗುಣ ಆಗ್ತದೆ. ಬೇರೆ ಏನೂ ಇಲ್ಲ, ಅದನ್ನು ಹುಡುಕ್ಬೇಕಷ್ಟೇ. ಅನಾರೋಗ್ಯ ಯಾವಾಗಲಿಂದ ಶುರುವಾಯಿತು, ಯಾವುದರಿಂದ ಶುರುವಾಯಿತು, ಎಲ್ಲಿಂದ ಆರಂಭ ಆಯಿತು ಅನ್ನೋದನ್ನು ನೀವು ಹುಡುಕ್ಬಿಟ್ರೆ, ಕಂಡಿಡಿದು ಬಿಟ್ರೆ ಆ ಎತ್ತಿಗೆ ಅನಾರೋಗ್ಯ ಗುಣ ಆಗೋಯ್ತು. ಏನು ಸ್ವಾಮೀಜಿ ವಚನದಲ್ಲಿರೋದು, ಸ್ವಲ್ಪ ತಿಳಿಸಿ ಹೇಳಿ ಸ್ವಾಮೀಜಿ ಅಂತೇಳಿ ನೀವು ಕೇಳ್ತಾ ಇರ್ಬೋದು. ಥರ ಮಜಾ ಆಯ್ತಲ್ವ ವಚನ ಓದೋಕ್ಕೆ, ಕೇಳೋಕ್ಕೆ. ಆ ವಚನ ಇನ್ನೊಂದ್ಸಲಿ ಓದ್ತೀನಿ, ವಚನ ಇನ್ನೊಂದ್ಸಲಿ ಕೇಳಿಸ್ಕೊಳ್ಳೋಣ. ಏನು? ಅನುಭವಿಗಳೆಂಬ ಅಣ್ಣಗಳು ನೀವು ಕೇಳಿರಿ. ಅನುಭವ ಎಂಬ ಒಂದು ಎತ್ತು ಕೆಟ್ಟಿತ್ತು. ಕೆಟ್ಟು ಆ ಎತ್ತಿನ ಕುರುಹು ಎಂತೆಂದರೆ ಎತ್ತು ಗೇಣುದ್ದ, ಕೊಂಬು ಮೊಳದುದ್ದ. ಕೆಟ್ಟು 8 ದಿನ, ಕಂಡು 16 ದಿನ. ನಿನ್ನೆ ಬಿತ್ತಿದ ನಾಟಿಯ ಮೊನ್ನೆ ಮೇದು ಹೋಯಿತು. ಗುಹೇಶ್ವರನೆಂಬ ಎತ್ತು ನಿಮ್ಮೊಳಗೈದಾನೆ ಅರಸಿಕೊಳ್ಳಿರಿ. ಏನು ಹಿಂಗಂದ್ರೆ ಏನು ಹೇಳ್ತಾ ಇದ್ದಾರೆ ಸ್ವಾಮೀಜಿಯವರೇ ಈ ವಚನದಲ್ಲಿ ಅಲ್ಲಮಪ್ರಭುದೇವರು? ಹಾಗಾಗಲೇ ಬಿಗಿನಿಂಗಲ್ಲಿ ಅನುಭವೆಂಬ ಅಣ್ಣಗಳು ನೀವು ಕೇಳಿರಿ ಅಂತಾರೆ. ಈಗ ಸಾಮಾನ್ಯವಾಗಿ ಭಾಳ ಹಿರಿಯರಾದವರು, ಭಾಳ ವಯಸ್ಸಾದವರು ನಮ್ಮ ಕಾಲದಲ್ಲಿ ಅಂತ ಅವರು ಆ ಕಾಲದ್ದು ಹೇಳಕ್ಕೆ ಶುರು ಮಾಡ್ತಾರೆ. ಯಾರಿಗೆ? ಮೊಮ್ಮಕ್ಕಳಿಗೆ, ಚಿಕ್ಕವ್ರಿಗೆ, ಕಿರಿಯೋರಿಗೆ. ಹಂಗೆ ಹೇಳೋದ್ರೊಳಗೆ ಒಂಥರ ಉಮೇದು, ಉತ್ಸಾಹ, ಸಂತೋಷ, ಸ್ಫೂರ್ತಿ ಎಲ್ಲ ಇರ್ತದೆ. ಯಾವಾಗ ಕಿರಿಯರು ಲಕ್ಷ ಕೊಟ್ಟು ಕೇಳ್ತಾ ಇದ್ರೆ, ಅವ್ರು ಕೇಳಿದ ಹೋದರೆ ಉತ್ಸಾಹ ಹೊಟ್ಟೋಗುತ್ತೆ. ಸರಿ, ಕೇಳಿದ ಮೇಲೆ ತಮಗಿಂತ ಒಂದು ತಲೆಮಾರಿನವರು ಎದುರಿಗಿದ್ದಾಗ ಇವ್ರು ಮೊಮ್ಮಕ್ಕಳು ಕೇಳ್ತಾ ಇದ್ದಾಗ ಅವ್ರು ಸುಮ್ಮನೆ ಹೇಳ್ತಾರೆ. ಅದೇ ಮಕ್ಕಳು ಕೇಳ್ತಾ ಇದ್ದಾಗ ಅವರು ಹೇಳಕ್ಕೆ ಹೋಗ್ತಿದ್ದಂಗೆ ನನ್ನ ಎಕ್ಸ್ಪೀರಿಯನ್ಸ್ ಎಷ್ಟು ದೊಡ್ಡದು ಗೊತ್ತಾ, ತಮ್ಮನ್ನು ತಾವು ಹೊಗಳ್ಕೊಳ್ಳೋಕೆ ಶುರು ಮಾಡ್ತಾರೆ, ಬಣ್ಣಿಸ್ಕೊಳ್ಳೋಕೆ ಶುರು ಮಾಡ್ತಾರೆ, ವರ್ಣನೆ ಮಾಡ್ಕೊಳ್ಳೋಕೆ ಶುರು ಮಾಡ್ತಾರೆ. ನಾ ಭಾಳ ದೊಡ್ಡವ ಅಂತ ಹೇಳ್ಕೊಳ್ಳೋಕೆ ಶುರು ಮಾಡ್ತಾರೆ. ನಾ ಭಾಳ ದೊಡ್ಡವ ಅಂತೇನು ಹೇಳ್ಕೊಳ್ತಾರಲ್ಲ, ಆ ಭಾವನೆನೇ ಎತ್ತು ಕೆಟ್ಟಿತ್ತು ಅಂತ ಅರ್ಥ. ಎತ್ತು ಅಂದರೆ ಬೇರೆ ಏನಿಲ್ಲ. ಈ ಒಳಗೆ ನಾನು ಹಿರಿಯ, ನನಗೆ ಅನುಭವ, ನನಗೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಕಂತನಲ್ಲ, ಆ ಹೇಳ್ಕೊಳ್ತಕ್ಕಂಥ, ಆ ಕೊಂಡಾಟ ಮಾಡ್ಕೊಳ್ತಕ್ಕಂಥ, ತನ್ನನ್ನು ತಾನು ವರ್ಣಿಸ್ಕೊಳ್ತಕ್ಕಂಥ ಅದೇ ಎತ್ತು.
ಸೊ ಎತ್ತಿನ ಲಕ್ಷಣ ಏನಪ್ಪ ಹೇಳಿದ್ದಾರೆ, ಎತ್ತು ಗೇಣುದ್ದ ಕೊಂಬು ಮೊಳದುದ್ದ ಅಂತ. ಹಂಗಂದ್ರೆ ಅರ್ಥ ಏನಪ್ಪ? ಕೊಂಬು ಅಂದ್ರೆ ಅರ್ಥ ಏನು? ಅಹಂಕಾರ. ನನ್ನ ಮುಂದೆ ನೀ ಯಾರ? ಕೆಲವರು ಚುನಾವಣೆಗೆ ನಿಂತಂಥ ಸಂದರ್ಭದೊಳಗೆ ವಿಧಾನಸಭೆ ಲೋಕಸಭೆ ಸಂದರ್ಭದಲ್ಲಿ ಎದುರು ಪಾರ್ಟಿಯ ವ್ಯಕ್ತಿಯನ್ನು ಕುರಿತು ಇವ್ರು ಹೇಳ್ಕೊತಿರ್ತಾರೆ, ನನ್ನ ಮುಂದೆ ಅವನೇನು ಕ್ಯಾಂಡಿಡೇಟೇ ಅಲ್ಲ ಅಂತ. ಸೊ ಹಿಂಗೆ ಯಾರೋ ಈ ರೀತಿಯಾಗಿ ತಮ್ಮನ್ನು ತಾವು ವರ್ಣಿಸ್ಕೊಂಡು ಎದುರಿನ ಅಭ್ಯರ್ಥಿಯನ್ನು ಕೇವಲವಾಗಿ ಮಾತಾಡ್ತಾರೆ. ಆಗ ಈ ಕೇವಲವಾಗಿ ಮಾತಾಡ್ತಕ್ಕಂಥ ವ್ಯಕ್ತಿಯ ಫಲಿತಾಂಶದೊಳಗೆ ಪರಾಜಿತನಾಗ್ತಾನೆ. ಇವನಿಂದ ಯಾರು ಲೇವಡಿ ಒಳಗಾಗಿರ್ತಾರೆ ಅವರೇ ಅವ್ರು ಆರಿಸಿ ಬರ್ತಾರೆ. ಯಾಕಂತೇಳಿದರೆ ಈ ವ್ಯಕ್ತಿ ಯಾರು ತನ್ನಂತಾನು ಹಂಗೆ ಹಿಂಗೆ ಅಂತ ವರ್ಣಿಸ್ಕೊಳ್ತಾ ಇರ್ತಾನಲ್ಲ, ಅದನ್ನು ಕೇಳ್ತಕ್ಕಂಥ ಪ್ರಜೆಗಳಿರ್ತಾರಲ್ಲ ಅವ್ರಿಗೆ ಇವನ ವಿವರಗಳನ್ನು ಕೇಳಿದಾಗ ಅಸಮಾಧಾನ ಉಂಟಾಗ್ತದೆ. ಇವನು ಬೇಡ ತೆಗಿ, ಯಾರನ್ನು ಬೈತಾ ಇರ್ತಾರಲ್ಲ ಅವ್ರನ್ನೇ ಆರಿಸಂದ್ಬಿಡು ಅಂಥೇಳಿ ಆ ಎದುರ ವ್ಯಕ್ತಿಯನ್ನೇ ಆರಿಸ್ಬಿಡ್ತಾರೆ. ಅದರಿಂದಲೇ ನಾವು ಲೋಕದೊಳಗೆ ಯಾವಾಗಲೂ ಕೂಡ ದುರಿತದೊಳು ಅತಿ ದುರಿತ ಯಾವುದು? ಪರನಿಂದೆ ಅಂತಾರೆ. ಆದ ಕಾರಣ ನಾವೆಂದೂ ಇನ್ನೊಬ್ಬರನ್ನ ಕೇವಲವಾಗಿ ಟೀಕಿಸಿ ಕಡಿಮೆಯಾಗಿ ನಾವು ಮಾತಾಡಬಾರ್ದು. ನಾವು ಯಾರು ಅವರನ್ನು ಕುರಿತು ಮಾತನಾಡಲಿಕ್ಕೆ? ನಮಗೇನು ಹಕ್ಕಿಲ್ಲ. ನಾವು ಇನ್ನೊಬ್ಬರ ಬಗ್ಗೆ ಕೇವಲವಾಗಿ ಮಾತಾಡಬಾರ್ದು. ನಿನಗೆ ಮನಸ್ಸಿದ್ರೆ ಅವ್ರನ್ನ ಗೌರವದಿಂದ ಮಾತಾಡಿಸು. ಮನಸ್ಸಿಲ್ಲದೆ ಹೋದರೆ ತ್ಯಾಪಿರು. ನಿನ್ನನ್ನೇನು ವರ್ಣಿಸ್ಕೊಳಕ್ಕೆ ನೀನು ಯಾರು? ನೀನೇನು ಅಂತ ಜಗತ್ತು ಗೊತ್ತಿರ್ತದೆ. ನಿನ್ನನ್ನು ಜಗತ್ತು ವರ್ಣಿಸ್ಬೇಕು. ನೀ ದೊಡ್ಡವ ಅಂತ ಜಗತ್ತು ಹೇಳ್ಬೇಕು, ನಿನಗೆ ನೀನು ಹೇಳ್ಕೋಬಾರ್ದು. ನಿನಗೆ ನೀನು ದೊಡ್ಡವ ಅಂತ ನೀ ಎಂದೂ ಹೇಳ್ಕೋಬಾರ್ದು. ಅದನ್ನು ಜಗತ್ತು ನೋಡಿದವ್ರು ಹೇಳಬೇಕು. ಮತ್ತು ನೀನು ಇನ್ನೊಬ್ಬರನ್ನು ಟೀಕೆ ಮಾಡಬಾರ್ದು. ಇದು ನಮ್ಮ ಬದುಕಿನ ಸೂಕ್ಷ್ಮ. ಅದನ್ನು ಇಲ್ಲಿ ಅಲ್ಲಮ ಪ್ರಭುದೇವರು ವಚನದಲ್ಲಿ ಹೇಳ್ತಾ ಇದ್ದಾರೆ. ನಾವೆಂದೂ ಕೂಡ ನಮ್ಮನ್ನು ನಾವು ದೊಡ್ಡವರು ಅಂತ ಹೇಳ್ಕೋಬಾರ್ದು. ಹಾಗೆ ಇಡೀ ಅಲ್ಲಮ ಪ್ರಭುದೇವರ ಜೀವನವನ್ನು ನೋಡಿದ್ರೆ ಅವರೆಂದೂ ತಮ್ಮನ್ನು ತಾವು ಆ ರೀತಿ ಮಾಡ್ಕೊಂಡವರೇ ಅಲ್ಲ. ಅವ್ರು ಏನೇ ಅಭಿವ್ಯಕ್ತಿ ಮಾಡಿದರೂ ಕೂಡ ಪರಮಾತ್ಮ ಆನಂದ ಅನುಭವ ತನ್ಮಯತೆ ಆಧ್ಯಾತ್ಮ ಅನುಭವದ ಆನಂದ ಇದನ್ನು ಕುರಿತು ಹೇಳ್ತಾರೆ ಹೊರತು ಇನ್ನೊಂದನ್ನೇನು ಅವ್ರು ಹೇಳಕ್ಕೆ ಹೋಗಲ್ಲ. ಇನ್ನೊಬ್ಬರ ಬಗ್ಗೆ ಅವ್ರು ಎಂದೂ ಮಾತಾಡೋಕ್ಕೆ ಹೋಗಲ್ಲ. ತಮ್ಮಲ್ಲಿ ಏನು ದೋಷಗಳಿದ್ದರೆ ಅದನ್ನು ಅವ್ರು ತಿದ್ದುಕೊಳ್ತಾರೆ. ತಿದ್ದುಕೊಳ್ಳೋದ್ರ ಮೂಲಕ ನೀವು ಇದೇ ರೀತಿ ತಿದ್ದುಕೊಳ್ಳಿ ಅಂತ ಅವರು ಒಂದು ರೀತಿಯಲ್ಲಿ ಅಲಿಗಾರಿಕಲ್ಲಾಗಿ ಮಾತಾಡ್ತಾರೆ. ಇದು ಅಲ್ಲಮ ಪ್ರಭುದೇವರ ಜೀವನ ದರ್ಶನ. ಹಾಗೆ ಈ ವಚನದಲ್ಲಿಯೂ ಕೂಡ ಅವ್ರು ಯಾಕೆ ಬೆಡಗಿನಲ್ಲಿ ಹೇಳ್ತಾರೆ ಅಂತೇಳಿದರೆ, ಈಗ ನೇರವಾಗಿ ಹೇಳಿದರೆ ಅವ್ರು ನಿಂದ ಮಾಡ್ದಂಗೆ ಆಗ್ತದೆ. ಅದಕ್ಕೆ ಬೆಡಗಿನಲ್ಲಿ ಹೇಳಿಬಿಟ್ರೆ ಅದನ್ನು ಅರ್ಥ ಮಾಡ್ಕೊಂಡು ನೀವು ತಿದ್ಕೋಬೋದು ಅಂತ. ಅದಕ್ಕಾಗಿ ಕೊಂಬು ಮೊಳದುದ್ದ ಎತ್ತು ಗೇಣುದ್ದ. ಕೊಂಬು ಅಂದ್ರೇನು? ಇವು ಅಹಂಕಾರ. ಅದರ ಲಕ್ಷಣ ಏನಪ್ಪ ಎಂಬುದಾಗಿ ಹೇಳಿದರೆ, ಕೊಂಬು ಮೊಳದುದ್ದ ಎತ್ತು ಗೇಣುದ್ದ. ನಂತರ ಅದು ಅನಾರೋಗ್ಯ ಏನಾಯ್ತಪ್ಪ ಅದನ್ನು ಗೊತ್ತಾಯ್ತು ಹೆಂಗೆ? ಕೆಟ್ಟು 8 ದಿನ ಕಂಡು 16 ದಿನ. ಇದಕ್ಕೆ ಇವ್ರು ಯಾರು ಹಿಂಗೆ ಹೇಳ್ಕೊಳ್ತಾ ಇರ್ತಾರಲ್ಲ ಅವರು ಈ ಥರ ಮಾತಾಡೋಕ್ಕೆ ಶುರುವಾಗಿ ಭಾಳ ದಿನ ಆಯಿತು. ಅದೆಷ್ಟು ಅಂದರೆ ಅದ್ರ ಡಬ್ಬಲ್ ಅಂತ. ಹೀಗೆ ಇದು ಅನಾರೋಗ್ಯ ಒಳ್ಳೆಯದಲ್ಲ ಅಂತ. ಕೆಟ್ಟು 8 ದಿನ ಕಂಡು 16 ದಿನ. ಮನುಷ್ಯ ಈ ಬಹಿರಂಗದಲ್ಲಿ ಯಾವಾಗ ಮಾತಾಡ್ಕೋತಾನೆ ಅಂದರೆ ಅದು ಒಳಗೆ ಅಂತರಂಗದಲ್ಲಿ ಇರ್ತದೆ, ಅದು ಬಹಿರಂಗದಲ್ಲಿ ತೋರ್ತದೆ. ಅಂತರಂಗದಲ್ಲಿ ಅಹಂಕಾರ ಇಲ್ಲದೆ ಹೋದರೆ ಬಹಿರಂಗದಲ್ಲಿ ಅದು ಪ್ರಕಟ ಆಗದೇ ಇಲ್ಲ. ಇದನ್ನು ಅಲ್ಲಮ ಪ್ರಭುದೇವರು ವಚನದಲ್ಲಿ ಹೇಳ್ತಾ ಇದ್ದಾರೆ. ಅಂತರಂಗದಲ್ಲಿ ನಾವು ಅದನ್ನು ಮೊದಲ ಚೂಟ್ ಬಿಟ್ಟರೆ ಅದು ಬಹಿರಂಗದಲ್ಲಿ ಗೋಚರ ಆಗಲ್ಲ. ಅದನ್ನೇ ಕೆಟ್ಟು 8 ದಿನ ಕಂಡು 16 ದಿನ ಅಂದರೆ ಅದು ಹೊರಗೆ ಪ್ರಕಟ ಆಗಿ 8 ದಿವಸ ಆಗಿರ್ಬೋದು, ಆದರೆ ಈ ಭಾವ ಅವನಿಗೆ ಅಂತರಂಗದಲ್ಲೇ ಬಹಳ ಹಿಂದಲಿಂದಲೂ ಇತ್ತದು. ಈಗ ಅದು ಅವನ ಮಾತಿನಲ್ಲಿ ವ್ಯಕ್ತವಾಗಿದೆ ಅಂತ ಅರ್ಥ. ಸೊ ಹೀಗೆ ನಿನ್ನೆ ಬಿತ್ತಿದ ನಾಟಿಯ ಮೊನ್ನೆ ಮೇದು ಹೋಗಿತ್ತು. ಸೊ ಈ ನಿನ್ನೆ ಬಿತ್ತಿದ ನಾಟಿ ಇದನ್ನು ಯಾರು ಕೇಳಿಸ್ಕೊಂಡಿರ್ತಾರೆ, ಅವ್ರಿಗಿಂತ ಹಿರಿಯರು ಅಥವಾ ಗುರುಗಳು ಅವರು, ಆಗ ಅವರೆಲ್ಲ ತಿಳಿಸಿ ಹೇಳಿರ್ತಾರೆ, ನೀ ದೊಡ್ಡವನಿರ್ಬೋದಪ್ಪ, ನಿನಗೆ ನೀನು ತನ್ನ ಬಣ್ಣಿಸಬೇಡ, ನಿನ್ನ ಹೊಗಳಕ್ಕಬೇಡ, ಇದಿರ ಹಳಿಯಲು ಬೇಡ, ಇನ್ನೊಬ್ಬರು ಟೀಕಾ ಮಾಡೋಕ್ಕೆ ಹೋಗಬೇಡ ಅಂತ. ಆದರೆ ಅವನೇನು ಮಾಡ್ತಾನ? ಅದನ್ನು ಹೇಳಿದರೂ ಕೂಡ ಅವನಿಗೇನಾಗಿದೆ? ಕೆಟ್ಟು 8 ದಿನ. 8 ಅಂದ್ರೇನು? ಅಹಂಕಾರ.
ಧನಮದ, ರೂಪಮದ, ವಿದ್ಯಾಮದ, ಯೌವನಮದ, ಕುಲಮದ, ರೂಪಮದ, ಅಧಿಕಾರ ಮದ ಮತ್ತು ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಹಿರಿಯ ಅನ್ನೋ ಮದ, ಇಂಥವು ಅನೇಕ ಮದಗಳು. ಅವೇ 8 ಮದಗಳು. ಅದನ್ನೇ ಕೆಟ್ಟು 8 ದಿನ ಮೊನ್ನೆ ಮೇದು ಹೋಯಿತು ಗುಹೇಶ್ವರನೆಂಬೆತ್ತು ನಿಮ್ಮೊಳಗೈದಾನೆ ಅರಸಿಕೊಳ್ಳಿರೋ. ಸುಮ್ಮನೆ ನೀವು ಯಾಕೆ ಇವತ್ತು ಮಾತಾಡ್ತಿರೋ? ಇವೆಲ್ಲ ಬಿಡಿ. ನಿಮ್ಮೊಳಗೆ ಆತ್ಮ ಪರಮಾತ್ಮ ಅನ್ನೋ ಎತ್ತದ, ಆ ಎತ್ತನ ಹುಡುಕಿ. ಈ ಎತ್ತಿನ ವಿಚಾರ ಬಿಡಿ. ಅನಾರೋಗ್ಯಕ್ಕೆ ಒಳಗಾದ ಎತ್ತನ ವಿಚಾರ ಬಿಡಿ. ಒಳಗೆ ಇನ್ನೊಂದು ಎತ್ತೈತಿ, ಜೋಡೆತ್ತು ಒಳಗೆ. ಅದು ಯಾವುದದು? ಆತ್ಮ ಅನ್ನತಕ್ಕಂಥ ಎತ್ತು. ಅವನು ನಿಮ್ಮೊಳಗೆ ಇದ್ದಾನೆ, ಅರಸಿಕೊಳ್ಳಿರಿ. ಅವನು ಹುಡುಕೊಳ್ಳಿ. ನೀವು ಬಹಿರಂಗದೊಳಗೆ ಬರೀ ದೇಹವನ್ನು ಆವರಿಸ್ಕೊಂಡಿರ್ತಕ್ಕಂಥ ಈ ಏನದಲ್ಲ, ಈ ಪಂಚೇಂದ್ರಿಯ ಇವೆಲ್ಲ ಆ ಆವರಣವನ್ನು ಬಿಟ್ಬಿಡಿ. ಒಳಗಿದನಲ್ಲ ಸೂಕ್ಷ್ಮ ರೂಪದೊಳಗೆ, ಕಾರಣ ರೂಪದೊಳಗೆ, ಅವನನ್ನು ಹುಡುಕೊಳ್ಳಿ. ಅವನು ಹುಡುಕೊಂಡ್ರೆ ನಿಮಗೆ ಸತ್ಯದ ದರ್ಶನ ಆಗ್ತದೆ. ಹೀಗೆ ಅಲ್ಲಮ ಪ್ರಭುದೇವರು ಭಾಳ ಸುಂದರವಾದ ಜ್ಞಾನ ವಿಚಾರಗಳನ್ನು ಈ ವಚನದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಬಹಳ ಅಲ್ಲಮ ಪ್ರಭುದೇವರ ವಚನಗಳೆಲ್ಲ ಹೀಗೆ ಜ್ಞಾನ ರೂಪದಲ್ಲಿಯೇ ಇರ್ತದೆ. ವಿಜಯ TV 12 ಅಲ್ಲಮ ಪ್ರಭುದೇವರ ವಚನ ವ್ಯಾಖ್ಯಾನ 500.